ಎಸ್9 ವಾರ್ತೆಗೆ ಸ್ವಾಗತ. ಸ್ವಾಭಿಮಾನಿ ಸಮತಾ ವೇದಿಕೆ ವತಿಯಿಂದ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುಳಾ ಗೋಪಿರವರ ನೇತೃತ್ವದಲ್ಲಿ ಸಂವಿಧಾನ ಪಿತಾಮಹ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಬನ್ನೇರುಘಟ್ಟ ರಸ್ತೆಯ ವಿವರ್ಸ್ ಕಾಲೋನಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೊದಲಿಗೆ ಸಂಘಟನೆಯ 100 ಕಾರ್ಯಕರ್ತರು ಕೋಳಿ ಫಾರಂ ಗೇಟ್ನಿಂದ ವಿವರ್ಸ್ ಕಾಲೋನಿ ಸರ್ಕಲ್ವರೆಗೂ ತಮಟೆ ವಾದ್ಯದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮೆರವಣಿಗೆ ಮೂಲಕ ತರಲಾಯಿತು. ನಂತರ ವಿವರ್ಸ್ ಕಾಲೋನಿ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಈ ಅದ್ಭುತ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಕೋದಂಡರಾಮರವರು, ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಗೋಪಾಲ್ ರವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚೋಳೋಳಿ ಅಯ್ಯಪ್ಪನವರು, ನೀವು ಜೋರಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಪ್ರೀತಿಯ ಪುಷ್ಪಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಖಂಡರಾದ ರಾಜಶೇಖರ್ ಅವರು, ರಮೇಶ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ದೀಪ ಬೆಳಗಿಸಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಗಮಿಸಿದ್ದ ಅತಿಥಿಗಳು ಅಂಬೇಡ್ಕರ್ ಅವರ ಆದರ್ಶ, ಅವರ ಕೊಡುಗೆ ಹಾಗೂ ಅವರ ಆಲೋಚನೆಗಳ ಬಗ್ಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು. ಅಲ್ಲದೆ 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು. ನಂತರ ಆಗಮಿಸಿದ್ದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಭೋಜನದ ವ್ಯವಸ್ಥೆ ಮಾಡಲಾಯಿತು. ಸಂವಿಧಾನಕ್ಕೆ ನೀವೇ ಶಿಲ್ಪಿಯು ದಾರಿದೀಪವು, ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು, ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನ್ನು. ನಿಮ್ಮ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಖರ್ಚನೆ. ನಾಯಕ ನೀವು ಭೀಮರ, ಮಹಾನಾಯಕ ನೀವು ಭೀಮರ, ನಾಯಕ ನೀವು ಭೀಮರ, ಮಹಾನಾಯಕ ನೀವು ಭೀಮರ. ನೊಂದ ಜನರಿಗೆ ನೀವು ದೇವರ, ಜಗ ಹೇಗೇನೆ ಜೈ ಭೀಮರ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿಮ್ಮಿಂದ ಅಸಮಾನತೆ ಈಗ ದೂರ, ಕರಗೋಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿಮ್ಮಿಂದ ಅಸಮಾನತೆ ಈಗ ದೂರ. ನೀವು ತೋರಿದ ದಾರಿಯಲ್ಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀವು ಭೀಮರ, ಮಹಾನಾಯಕ ನೀವು ಭೀಮರ, ನಾಯಕ ನೀವು ಭೀಮರ, ಮಹಾನಾಯಕ ನೀವು ಭೀಮರ. ನೊಂದ ಜನರಿಗೆ ನೀವು ದೇವರ, ಜಗ ಹೇಗಿದೆ ಜೈ ಭೀಮವರ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಮ್ತರ. ಹೊರಗಬ್ಯಾಡಿ ಅಂಬೇಡ್ಕರ, ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಮ್ತರ. ಅಪ್ಪ ಭೀಮಾ, ಅಪ್ಪ ಭೀಮ ನೀನಾದೆ ಕಾಂಶಿರಾಮ, ಎಚ್ಚರಿಸಲೆಂದು ನಮ್ಮ ಮಾಯಕ್ಕನಾಗಿ ಮತ್ತೆ ಬಂದೆಯ. ಮಹೇಶಣ್ಣನಾಗಿ ಮುಂದೆ ನಿಂತೆಯ. ಹೊರಗಬ್ಯಾಡಿ ಅಂಬೇಡ್ಕರ, ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ. ಬರೆಯಬಾರದೆಂದು ತಡೆದ ಕಾಂಗ್ರೆಸ್ಗೆ, ನೀ ಬರೆದ ಸಂವಿಧಾನ ತಿರುಚಿ ಆಳಿದ ಬಿಜೆಪಿಗೆ. ಸಂವಿಧಾನವೆಂದರೇನು ಅರಿಯದ ದಳಗಳಿಗೆ ಓಟು ಕೊಡದೆ ಪಾಠ ಕಲಿಸಿ ಅಟ್ಟುತ್ತೀವಿ ಊರ ಹೊರಗೆ. ಅಪ್ಪ ನೀನು ಕೊಟ್ಟ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಮಾಡಿದ್ದಾರೆ. ಎಲ್ಲರಿಗೂ ಭೀಮ ವಂದನೆಗಳನ್ನ ತಿಳಿಸ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಜೈವಿ ಬಂಧುಗಳಿಗೆ ನಾನು ವಂದಿಸುತ್ತಾ, ಕಾರ್ಯಕ್ರಮದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸ್ವಾಭಿಮಾನಿ ಸಮತಾ ವೇದಿಕೆ ಅವರು ಅಧ್ಯಕ್ಷರಾದ ಮಂಜುಳಾ ಗೋಪಿರವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಒಂದು ಯುವರ್ಸ್ ಕಾಲೋನಿ ಎಂಬ ಗ್ರಾಮದಲ್ಲಿ ಮಾಡ್ತಿರೋದು ಭಾಳ ಸಂತಸದ ಸುದ್ದಿ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಕೂಡ ನಾನು ನೋಡಿದ್ದೇನೆ. ಆದರೆ ಇಲ್ಲಿನ ಒಂದು ವಿಶೇಷತೆ ಏನಂತಂದರೆ, ಒಬ್ಬ ಏಕೈಕ ಮಹಿಳೆ ಅಂಬೇಡ್ಕರ್ ಸ್ವಾಭಿಮಾನಿ ಸಮತಾ ವೇದಿಕೆ ಅಂತ ಒಂದು ನಿರ್ಮಾಣವನ್ನು ಮಾಡಿಕೊಂಡು ಮಹಿಳೆಯರಿಗಾಗಿಯೇ ಅಂಬೇಡ್ಕರ ಅಂತ ವಿಚಾರವಾದಿಗಳನ್ನು, ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಹಿಳೆಯರಿಗೆ ಪ್ರಮುಖವಾಗಿ ತಿಳಿಸ್ಬೇಕು ಅಂತ ಹೇಳಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ. ಸಾಕಷ್ಟು ಸಮಾರಂಭಗಳಲ್ಲಿ ನಾವು ನೋಡ್ತಿರ್ತೀವಿ, ಮಹಿಳೆಯರು ಹೆಚ್ಚಿಗೆ ಭಾಗವಹಿಸಲ್ಲ, ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರಲ್ಲ, ಅಂಬೇಡ್ಕರ್ ಯಾರು, ಅವರು ಏನಕ್ಕೆ ಈ ಭೂಮಿ ಮೇಲೆ ಜನ್ಮವನ್ನು ತಾಳ್ತಾರೆ. ಹೋರಾಟಗಾರರು, ಹಿರಿಯ ಬರಹಗಾರರು, ಚಿಂತಕರು ಎಲ್ರಿಗೂ ಸ್ವಾಗತ. ಇವತ್ತು ಸಂಘಟನೆ ಪರವಾಗಿ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಬಂದು ಸೇರಿದ್ದೀರಿ. ಈ ಸಂಘಟನೆ ಮುಂದಿನ ಕ್ರಾಂತಿ ಹೋರಾಟವನ್ನು ಕೈಯಲ್ಲಿ ಜೋಡಿಸಿಕೊಂಡು ಹೋರಾಟವನ್ನು ಮುಂದುವರಿಸಬೇಕು. ಮಹಿಳೆಯರು ಹೆಚ್ಚಾಗಿ ಮನೆಯಲ್ಲಿ ಕೂತ್ಕೊಳ್ಳಲ್ಲ, ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಿಮ್ಮಿಂದ ಪ್ರಾರಂಭ ಆಗಬೇಕು. 1996-95ರಲ್ಲಿ ಡೌರಿ ಹರಾಸ್ಮೆಂಟ್ ಆ್ಯಕ್ಟ್ ಪ್ರಕಾರ ಹೋರಾಟ ಮಾಡೋಕ್ಕೆ ಮಹಿಳೆಯರು ಅವತ್ತು ಮುಂದಾಳತೆ ತಗೊಂಡಿದ್ರು. ಈಗಾಗಲೇ ಮಹಿಳೆಯರು ಎಲ್ಲ ಸೋರ್ತೋಗಿದ್ದಾರೆ. ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಬರಬೇಕಂತ ಹೇಳಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುಳಮ್ಮ ಅವರು ಒಕ್ಕೂಟದಿಂದ ಮಹಿಳೆಯರನ್ನು ಒಂದಾಗಿ ಸೇರಿಸಿ ಸಮತಾ ವೇದಿಕೆ ಎನ್ನುವ ನಮ್ಮೆಲ್ಲರಿಗೂ ಧ್ವನಿಯನ್ನು ಕೊಟ್ಟಂಥ ಬಾಬಾ ಸಾಹೇಬರ ಆದರ್ಶ ನಮಗೆಲ್ಲರಿಗೂ ಆಗಲಿ ಎನ್ನುವಂಥ ವಿಚಾರವನ್ನು ಮನದಲ್ಲಿ ನಾವು ಅಂದ್ಕೊಂಡು ಇವತ್ತೇನು ನಮ್ಮ ಸೋದರಿಯಂಥ ಮಂಜುಳಾ ಮೇಡಮ್ ಅವರು ಸ್ವಾಭಿಮಾನಿ ಸಮತಾ ವೇದಿಕೆಯನ್ನು ಪ್ರಾರಂಭ ಮಾಡಿ ಹೋರಾಟದ ಹಾದಿಗೆ ಸಾವಿರಾರು ನದಿಗಳು ಸಾಗರಕ್ಕೆ ಬಂದು ಸೇರುವ ರೀತಿ ಈ ಸ್ವಾಭಿಮಾನಿ ಸಮತಾ ವೇದಿಕೆಯನ್ನು ಮುನ್ನಡೆಸಬೇಕು. ಹೋರಾಟದಲ್ಲಿ ಹೆಣ್ಣು ಮಕ್ಕಳ
ಅವಿಭಾಜ್ಯ ಅಂಗವಾಗಿ ರೂಪುರೇಷೆ ಮಾಡಲಿಕ್ಕೋಸ್ಕರ ಈ ಸ್ವಾಭಿಮಾನಿ ಸಮತಾ ವೇದಿಕೆ ಒಂದು ಪ್ರೇರಣೆ ಆಗಬೇಕು ಇಲ್ಲಿನಂತ ಹೆಣ್ಣು ಮಕ್ಕಳಿಗೂ ಅನ್ನುವಂಥ ಮಾತನ್ನ ಮುಂದಡಿ ಇಟ್ಟು ವೇದಿಕೆ ಮೇಲಿರುವ ನನ್ನೆಲ್ಲ ಹಿರಿಯರು ಮತ್ತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮತ್ತೆ ನನ್ನೆಲ್ಲ ಸಹವರ್ತಿ ಹೋರಾಟಗಾರರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೂ ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೂ, ನಮ್ಮ ಮುಂದೆ ಕೂತಿರುವಂಥ ಮಕ್ಕಳಿಗೂ ಎಲ್ಲರಿಗೂ ಕೂಡ ಈ ದಿನದ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದ ಶುಭಾಶಯನ ಹೇಳಿ ಎರಡೇ ವಿಚಾರನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಯಾಕಂದ್ರೆ ಈಗಾಗಲೇ ಟೈಮ್ ಆಗಿದೆ ಮೇಡಮ್ ಅವರು ಅಣ್ಣವರೆಲ್ಲ ಓಡುವ ಕಾರಣದಿಂದ. ನಮಗೆಲ್ಲರಿಗೂ ಕೂಡ ಬಾಬಾ ಸಾಹೇಬರು ಸ್ಫೂರ್ತಿ ಆಗ್ತಾರೆ ಹೋರಾಟಕ್ಕೆ, ಅಥವಾ ನಮ್ಮ ಬದುಕಿಗೆ, ಅಥವಾ ನಮ್ಮ ಜೀವನಕ್ಕೆ, ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಾಬಾ ಸಾಹೇಬರು ಸ್ಫೂರ್ತಿ ಆಗ್ತಾರೆ. ಬಾಬಾ ಸಾಹೇಬರಿಗೂ ಕೂಡ ಒಬ್ಬರು ಸ್ಫೂರ್ತಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಬಲವಾಗಿ ನಿಂತುಕೊಳ್ತಾರೆ. ಆ ವ್ಯಕ್ತಿಯೇ ಇವತ್ತು ಬಾಬಾ ಸಾಹೇಬರ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಅವರೇ ಕಾರಣ ಆಗ್ತಾರೆ. ಅವರೇ ಬೇರೆ ಯಾರೂ ಇಲ್ಲ. ಬಾಬಾ ಸಾಹೇಬರ ಪತ್ನಿಯಾದಂಥ ತಾಯಿ ರಮಾಬಾಯಿ ಅವರು. ನೀವೆಲ್ಲರೂ ಕೂಡ ಹೆಣ್ಮಕ್ಳಿರೋ ವಿಚಾರಕ್ಕೋಸ್ಕರ ಆ ವಿಚಾರ ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ನಿಂತಿರ್ತದೋ ಅದು ಸಾಮಾನ್ಯವಾಗಿ ಮಾತು. ಆದರೆ ನಾವು ನಿಜವಾಗ್ಲೂ ಕಂಡಂತೆ ಬಾಬಾ ಸಾಹೇಬರ ಹಿಂದೆ ಏನೆಲ್ಲ ಇರ್ಬೋದು, ಆದರೆ ಅವರು ನಿಜವಾಗ್ಲೂ ಕೂಡ ನಿಂತಂಥವ್ರು ರಮಾಬಾಯಿ ಅವರು, ಅವರ ಧರ್ಮಪತ್ನಿಯವರು. ಯಾಕೆ ಒಂದು 2 ಉದಾಹರಣೆಗಳು ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬರ ವಿಚಾರ, ಎಲ್ಲರಿಗೂ ಗೊತ್ತಿದೆ, ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇವತ್ತು ಹೇಳ್ತೀನಿ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಹೆಣ್ಣುಮಕ್ಕಳು ತಿಳ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬರು ಇಂಗ್ಲೆಂಡಿಗೆ ಓದ್ಲಿಕ್ಕೆ ಹೋದಾಗ ಮಗ ಗಂಗಾಧರ್ ಸತ್ತೋಗ್ತಾನೆ. ಸತ್ತೋದಂಥ ವಿಚಾರವನ್ನ ಇವರು ಪತ್ರದ ಮುಖಾಂತರ ತಿಳಿಸ್ಕೊಡ್ತಾರೆ ರಮಾಬಾಯಿ ಅವರು. ಏನು ಪತ್ರದಲ್ಲಿ ತಿಳಿಸ್ತಾರೆ, ನಾನು ಈಗೇನು ಸ್ಟಡಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅದನ್ನ ನಿಲ್ಲಿಸಿ ಬರೋದಕ್ಕೆ ಇಲ್ಲ, ನೀವು ಬರಕ್ ಹೋಗ್ಬಿಡಿ. ಇವತ್ತು ನಮ್ಮ ಮಗನಿಗೋಸ್ಕರ ನೀವು ಭಾರತಕ್ಕೆ ಬರೋದಾದ್ರೆ ನಿಮ್ಮನ್ನ ನಂಬಿಕೊಂಡು ಈ ದೇಶದಲ್ಲಿ ಅಸಂಖ್ಯಾತ ಮಕ್ಕಳು ಅನಾಥರಾಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿನ ಕೆಲಸವನ್ನ ನಾನು ಮುಂದುವರಿಸ್ತೇನೆ. ನೀವು ಆರಾಮಾಗಿ ನಿಮ್ಮ ಎಜುಕೇಶನ್ ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗಿರ್ತಾರೆ, ಅದನ್ನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇಂಗ್ಲೆಂಡ್ ಅಲ್ಲಿ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಅವರ ಎಜುಕೇಶನ್ ಮಾಡಲಿ, ಆಫ್ಟರ್ ಮ್ಯಾರೇಜ್ ಎಜುಕೇಶನ್ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾದಂಥ ಬಾಬಾ ಸಾಹೇಬರಿಗೆ ಮಾತೆ ರಮಾಬಾಯಿ ಅವರು ನಿಂತ್ಕೊಂಡಿರ್ತಾರೆ. ಆ ರೀತಿಯಾದಂಥ ಪ್ರತಿಯೊಬ್ಬರೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡಲಿಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಂದು ದಾರಿದೀಪ ಆಗಬೇಕು. ಆ ರೀತಿಯಾದಂಥ ಒಂದು ಬೆಳಕನ್ನ ಹೇಗೆ ಬಾಬಾ ಸಾಹೇಬರು ರಮಾಬಾಯಿಯಲ್ಲಿ ಕಂಡ್ರು ಆ ರೀತಿ ನಮ್ಮ ಮಕ್ಕಳಿಗೆ ನಾವು ದಾರಿದೀಪ ಆಗಬೇಕು. ಆ ಮುಖಾಂತರ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಕೇವಲ ಅಂಬೇಡ್ಕರ್ ಇಟ್ಟು ಪೂಜೆ ಮಾಡಿ ಹಾರ ಹಾಕಿ ಡ್ಯಾನ್ಸ್ ಮಾಡೋದ್ರಿಂದ ಬಾಬಾ ಸಾಹೇಬರನ್ನ ಹೋಲಿಸ್ಕೊಳ್ಳಿಕ್ ಆಗಲ್ಲ. ಬಾಬಾ ಸಾಹೇಬರ ಸಿದ್ಧಾಂತಗಳು ಅಂತಂದ್ರೆ ನಾವು ಅವರನ್ನ ಅನುಕರಣೆ ಮಾಡ್ಕೊಳ್ಬೇಕಾಗ್ತದೆ, ಅವರ ಆದರ್ಶಗಳನ್ನ ನಾವು ತಗೊಳ್ಬೇಕಾಗ್ತದೆ, ಅವರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡಿಬೇಕು. ಯಾವುದು ಮೊದಲು ಈಗಾಗಲೇ ಏನು ಇವತ್ತು ಬಾಬಾ ಸಾಹೇಬರ ಒಂದು ಸ್ವಾಭಿಮಾನಿ ಸಮತಾ ವೇದಿಕೆಗೆ ಬಂದಂತ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲರಿಗೂ ಕೂಡ ನನ್ನ ಭೀಮಾ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಶಿಲ್ಪಿಯು ದಾರಿದೀಪವು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು, ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು. ನಿಮ್ಮ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಖರ್ಚನೆ. ನಾಯಕ ನೀವು ಭೀಮರ
ಸಂಕಟದಲ್ಲಿ ಬಂದೇ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀವು ತೋರಿದ ದಾರಿಯಲ್ಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀವು ಭೀಮರ, ಮಹಾನಾಯಕ ನೀವು ಭೀಮರ, ನಾಯಕನೇ ನೀವು ಭೀಮರ, ಮಹಾನಾಯಕ ನೀವು ಭೀಮರ. ನೊಂದ ಜನರಿಗೆ ನೀನು ದೇವರ, ಜಗ ಹೇಗಿದೆ ಜೈ ಭೀಮವರ. ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ. ಹೊರಗಬ್ಯಾಡಿ ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ. ಅಪ್ಪ ಭೀಮಾ, ಅಪ್ಪ ಭೀಮಾ ನೀನಾದೆ ಕಾಂಶಿರಾಮ, ಎಚ್ಚರಿಸಲೆಂದು ನಮ್ಮ ಮಾಯಕ್ಕನಾಗಿ ಮತ್ತೆ ಬಂದೆಯ. ಮಹೇಶಣ್ಣನಾಗಿ ಮುಂದೆ ನಿಂತೆಯ. ಹೊರಗಬ್ಯಾಡಿ ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ. ಬರೆಯಬಾರದೆಂದು ತಡೆದ ಕಾಂಗ್ರೆಸ್ಗೆ, ನೀ ಬರೆದ ಸಂವಿಧಾನ ತಿರುಚಿ ಆಳಿದ ಬಿಜೆಪಿಗೆ. ಸಂವಿಧಾನವೆಂದರೇನು ಅರಿಯದ ದಳಗಳಿಗೆ ಓಟು ಕೊಡದೆ ಪಾಠ ಕಲಿಸಿ ಅಟ್ಟುತ್ತೀವಿ ಊರ ಹೊರಗೆ. ಅಪ್ಪ ನೀನು ಕೊಟ್ಟ ಓಟ ಅರಿತಾಯ್ತು, ಇನ್ನು ಮುಂದೆ ಗೆಲ್ಲಿಸುತ್ತೀವಿ ಆನೆಯ. ನಿನ್ನಾಣೆಗೂ ನಿನ್ನಾನೆಯ ಅಂಬೇಡ್ಕರ. ಹೊರಗಬ್ಯಾಡಿ ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ. ಆನೆ ರೂಪದಲ್ಲಿ ಬಂದ ಭೀಮ ನಿನ್ನ ಅರಿತೆವು, ಆನೆಯೊಳಗೆ ಆನೆಯಾಗಿ ಆನೆ ಗುಣವ ಕಲಿತೆವು. ಆನೆಯನ್ನು ಹಿಂಬಾಲಿಸಿ ಆನೆಯಂತೆ ಬೆಳೆದೆವು, ಆನೆ ಮೇಲೆ ಆಣೆ ಮಾಡಿ ಆನೆ ಏರಿ ಕುಳಿತೆವು. ಇಲ್ಲಿ ಗದ್ದುಗೆ ಏರೋವರೆಗೂ ಸಾಟಿ
ಮಾಡಿ ಎಂದು ತೋರುತ್ತಾ ನಿನ್ನ ಆಸೆಯಂತೆ ಸಂವಿಧಾನ ಜಾರಿ ಮಾಡುತ್ತಾ ಆಳುತ್ತಾ ಗೆಳೆವೆವೋ ಅಂಬೇಡ್ಕರ ಕೊರಗಬ್ಯಾಡಿ ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತೀವಿ ನಾವು ನಿಂತರ ಅಪ್ಪ ಭೀಮ ನೀನಾದೆ ಕಾಂಶಿರಾಮ ಎಚ್ಚರಿಸಲೆಂದು ನಮ್ಮ ಮಾಯಕ್ಕನಾಗಿ ಮತ್ತೆ ಬಂದೆಯ ಮಹೇಶ್ ಅಣ್ಣನಾಗಿ ಮುಂದೆ ನಿಂತೆಯ ಕೊರಗಬ್ಯಾಡಿ ಅಂಬೇಡ್ಕರ ನಿನ್ನ ಮಕ್ಕಳೆಲ್ಲ ಆನೆ ಏರಿ ದೇಶ ಆಳಿ ಬದುಕುತ್ತ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಸಾಕಾಗ್ಲಿಲ್ಲ. ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್ ವಂದನೆಗಳು. ವೇದಿಕೆ ಮೇಲೆ ಇರುವಂತ ನನ್ನ ಅಣ್ಣ ತಮ್ಮಂದರು ಎಲ್ಲರೂ ಯಾರ್ಯಾರು ವೇದಿಕೆ ಮೇಲೆ ಬಂದಿದ್ದಾರೆ, ರಮೇಶ್ ಸರ್ ಅವರಾಗಿರ್ಬೋದು, ಮಾರುತಿ ಸರ್ ಆಗಿರ್ಬೋದು, ಮಂಜು ಅವರಾಗಿರ್ಬೋದು, ನಮ್ಮ ಹಿರಿಯಣ್ಣ ಕೋದಂಡರಾಮಣ್ಣವರಾಗಿರ್ಬೋದು, ಚಳುವಳಿ ಅಯ್ಯಪ್ಪ ಅವರಾಗಿರ್ಬೋದು, ಹಾಗೂ ನನ್ನ ಒಡನಾಡಿಗಳು ಹಾಗೂ ಪ್ರತಿಯೊಂದು ವಿಚಾರಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಿನ್ ಮಾಡಮ್ಮ ನಾವು ಇದೀವಿ ಅಂತ ಹೇಳುವಂತ ನನ್ನ ಹಿರಿಯಣ್ಣ ಮುನ್ರಾಜಣ್ಣವರು ಹಾಗೂ ಸಂಪಂಗಣ್ಣವರು ಮತ್ತು ನಮ್ಮ ಸ್ಥಳೀಯ ಮುಖಂಡರಾದ ರಾಜಶೇಖರ್ ಅವರು, ಇದರ ಜೊತೆಗೆ ನಮ್ಮ ಡೈನಾಮಿಕ್ ಲೇಡಿ ಆದಂಥ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಅವರೊಬ್ಬರಿಗೆ ಮಾತ್ರ ಈಗ ನಮ್ಮ ಸಂಘಟನೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ದೀವಿ. ಚಂದ್ರಮ್ಮ ಅವರು ನಮ್ಮ ಜೊತೆ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಂಘಟನೆ ಸ್ಥಾಪನೆ ಮಾಡೋದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆಯಲ್ಲಿರುವಂಥ ಚಂದ್ರಮ್ಮ ಅವರು ವೇದಿಕೆ ಮೇಲಿದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನೀವೆಲ್ಲ ಇವತ್ತು ಈ ಕಾರ್ಯಕ್ರಮ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಾನು ಏನು ಹೇಳಬೇಕು ಅಂದರೆ, ನಾವು ಸ್ಥಳೀಯವಾಗಿ ಸಂಘಟನೆ ಕಟ್ಟಬೇಕು ಅನ್ನೋಕ್ಕೆ ಮೂಲ ಉದ್ದೇಶ ಏನು ಅಂತಂದರೆ, ನಮ್ಮ ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಸಂಘಟನೆ ಅಂತಂದ್ರೆ ಭಯ ಪಡ್ಕೊಂಡು ಒಳಗಡೆ ಇರ್ತಾರೆ. ಯಾವುದೋ ಒಂದು ಏನಾಗುತ್ತೋ ಏನು ತೊಂದರೆ ಇದೆಯೋ ಅನ್ನೋ ಒಂದು ಭಯ ಪಡ್ಕೊಂಡು ಇರ್ತಾರೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಒಗ್ಗೂಡಿಸಿ ಅವ್ರನ್ನೊಂದು ಸ್ವಾಭಿಮಾನಿಗಳನ್ನಾಗಿ ಮಾಡಬೇಕು. ಮತ್ತು ನಾವು ನಮ್ಮ ಒಂದು ಸ್ಥಳೀಯವಾಗಿ ಹೆಣ್ಮಕ್ಳನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ನಾನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀನಿ. ಸೊ ಈ ಸಂಘಟನೆಗೆ ತಾವು ಕೈ ಜೋಡಿಸಿರೋಂಥ ಮೊದಲನೇ ಹಂತದ ನಮ್ಮ ಪದಾಧಿಕಾರಿಗಳು 35 ಜನ ಯಾರು ಸೇರಿದ್ದೀರಾ ಎಲ್ಲರಿಗೂ ವಂದನೆಗಳು. ಕ್ಲಾಪ್ಸ್ ಮಾಡಿ ಜೋರಾಗಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಘಟನೆಯನ್ನು ಒಂದು ಒಳ್ಳೆಯ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಿದ್ಧಾಂತಗಳನ್ನ ಅವ್ರನ್ನು ನಮ್ಮ ಕೋದಂಡರಾಮ್ ಸರ್ ಅವ್ರಿಗೆ ಹೇಳಿದ್ರು. ಬರೀ ನಾವು ಅಲಂಕಾರ ಮಾಡೋದಾಗ್ಲಿ ಅಥವಾ ಕ್ಯಾಂಡಲ್ ಹಚ್ಚೋದಾಗ್ಲಿ ಅಥವಾ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅಂತಲ್ಲ, ನಮ್ಮ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಏನಿದೆ ಆ ಸಿದ್ಧಾಂತಗಳನ್ನ ನಮ್ಮ ಜನಕ್ಕೆ ತಲುಪಿಸ್ಬೇಕು. ಮತ್ತು ಅದರಲ್ಲಿ ಹೆಚ್ಚಾಗಿ ನಮ್ಮ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳಲ್ಲಿ ತೊಡಗಿಸ್ಕೋಬೇಕು, ತಮ್ಮ ಹಕ್ಕುಗಳನ್ನ ತಾವು ಪಡ್ಕೋಬೇಕು ಅನ್ನೋ ಮೂಲ ಉದ್ದೇಶದಿಂದನೇ ಈ ಸಂಘಟನೆ ಏನಿದೆ ಸಂವಿಧಾನ ಅಡಿಯಲ್ಲಿಯೇ ಕಾನೂನು ಅಡಿಯಲ್ಲೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋವಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಮುಂದೆ ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗೋಣ. ಇದು ಮೊದಲನೇ ವರ್ಷದ ಒಂದು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚಿನ ಸಾರ್ವಜನಿಕ ಸೇವೆಗಳು ಅಂದರೆ ಸಾಮಾಜಿಕ ಸೇವೆಗಳನ್ನ ಉದ್ದೇಶ ಇಟ್ಕೊಂಡು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ವಂದನೆಗಳನ್ನ ಕೊಡ್ತೇನೆ. ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ವಂದನೆ.
ದೀಪವು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು